ಹಾಯ್ ನಮಸ್ತೆ, ವೆಲ್ಕಮ್ ಟು ನೀರೆಬಿದ್ರೆ ಚಾನಲ್. ಇವತ್ತು ನಾನು ಕೆಸವಿನ ಎಲೆ ಅಥವಾ ಪತ್ರೊಡೆ ಸೊಪ್ಪಿನಿಂದ ಒಂದು ರುಚಿಯಾದ ಚಟ್ನಿ ಮಾಡುವುದು ಹೇಗೆಂದು ತೋರಿಸಿಕೊಡುತ್ತೇನೆ. ಇದಕ್ಕೆ ಕೆಸವಿನ ಎಲೆಯನ್ನು ನಾನಿಲ್ಲಿ ಎಳೆಯದಾದ ಕೆಸವಿನ ಎಲೆಯನ್ನು ತಗೊಂಡಿದ್ದೇನೆ. ತುಂಬ ಬೆಳೆದ ಸೊಪ್ಪಾದರೆ ಅದರ ದಂಟನ್ನು ತೆಗೆದು ಹೀಗೆ ತೊಳೆದು ಹೆಚ್ಚಿಟ್ಟುಕೊಳ್ಳಬೇಕು. ಇದನ್ನೀಗ ನಾವು ಕುಕ್ಕರ್ನಲ್ಲಿ ಬೇಯಿಸುವುದು. ಹಾಗೆ ಕುಕ್ಕರಿನಲ್ಲಿ ಇಡುವಂತಹ ಪಾತ್ರೆಗೆ ಸೊಪ್ಪನ್ನು ಹಾಕಿ ಇದಕ್ಕೆ ಸ್ವಲ್ಪ ಹುಳಿ ಜಾಸ್ತಿ ಬೇಕಾಗ್ತದೆ. ಹುಳಿ ಮತ್ತು ಖಾರಕ್ಕೆ ಹಸಿಮೆಣಸು ಅಥವಾ ನಾನಿಲ್ಲಿ ಸೂಜಿ ಮೆಣಸನ್ನು ತಗೊಂಡಿದ್ದೇನೆ, 5ರಿಂದ 6. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಬೇಯಿಸಿಕೊಳ್ಳಬೇಕು. ಇದು ಹೆಸರೇ ಹೇಳುವಾಗೆ ಕರಕಲಿ ಅಂತ ಹೇಳ್ತಾರೆ. ಮಲೆನಾಡಿನಲ್ಲಿ ತುಂಬ ಸ್ಪೆಷಲ್ ಆದ ಒಂದು ಚಟ್ನಿ ಅಂತ ಹೇಳ್ಬೋದು. ಈಗ ಬೇಯಿಸಿದಾಗ ಈ ರೀತಿಯಾಗಿ ಆಗ್ತದೆ, ಮೆತ್ತಗೆ ಬೇಯಬೇಕು. ಇದನ್ನೀಗ ಒಂದು ಮಿಕ್ಸಿಗೆ ಹಾಕಿ ನಾವು ಹೀಗೆ ಚೆನ್ನಾಗಿ ರುಬ್ಬಿಕೊಳ್ಳೋಣ. ನಂತರ ಒಂದು ಬಾಣಲೆಗೆ ಒಗ್ಗರಣೆಗೆ ಇಡಲಿಕ್ಕೆ ಉಂಟು. ಒಗ್ಗರಣೆಗೆ ಎಣ್ಣೆ ಹಾಕಿ ಇದಕ್ಕೆ ಮೇಯ್ನಾಗಿ ಬೆಳ್ಳುಳ್ಳಿ ಬೇಕು. ನೀವು ಎಷ್ಟು ಬೆಳ್ಳುಳ್ಳಿ ಬೇಕೋ ಅಷ್ಟು. ನಾನೊಂದು 6ರಿಂದ 7 ಎಸಳು ಬೆಳ್ಳುಳ್ಳಿ ತಗೊಂಡಿದ್ದೇನೆ, ಜಾಸ್ತಿಯೂ ಹಾಕ್ಬೋದು. ಬೆಳ್ಳುಳ್ಳಿಯ ಒಗ್ಗರಣೆಯನ್ನು ಕೊಟ್ಟು ಬೆಳ್ಳುಳ್ಳಿ ಸ್ವಲ್ಪ ಕೆಂಪಗಾದ ನಂತರ ಸಾಸಿವೆ ಹಾಗೆಯೇ ಒಂದು ಒಣಮೆಣಸನ್ನು ಹಾಕಿ ಚೆನ್ನಾಗಿ ಬಾಡಿಸಿಕೊಳ್ಳೋಣ. ಇದು ಸ್ವಲ್ಪ ಕೆಂಪಾದ ನಂತರ ಕರಿಬೇವಿನ ಸೊಪ್ಪು ಹಾಗೆ ರುಬ್ಬಿಟ್ಟುಕೊಂಡ ಮಿಶ್ರಣವನ್ನು ಹಾಕಿ ಒಮ್ಮೆ ಕುದಿಸಿಕೊಂಡ್ರೆ ಕೆಸವಿನ ಸೊಪ್ಪಿನ ಕರಕಲಿ ಅಥವಾ ಕೆಸವಿನ ಸೊಪ್ಪಿನ ಕರಗಲಿ ಅಂತ ಹೇಳ್ತಾರೆ. ರುಚಿಯಾದ ಒಂದು ಚಟ್ನಿ ಅಥವಾ ಗೊಜ್ಜು ಅಂತ ಹೇಳ್ಬೋದು. ಅನ್ನದ ಜೊತೆ ತುಂಬ ರುಚಿಯಾಗಿರ್ತದೆ ಇದು. ಖಂಡಿತ ಈ ಸೀಸನ್ನಲ್ಲಿ ಮಾಡಿ ತಿನ್ನಲೇಬೇಕಾದಂತಹ ಒಂದು ಗೊಜ್ಜು ಅಥವಾ ಚಟ್ನಿ ಅಂತ ಹೇಳ್ಬೋದು. ಇದನ್ನೀಗ ಚೆನ್ನಾಗಿ ಒಮ್ಮೆ ಕುದಿಸಿದರೆ ಸಾಕು. ಇದು 1 ವಾರದವರೆಗೂ ಏನಾಗೋದಿಲ್ಲ. ತುಪ್ಪ ಅನ್ನದ ಜೊತೆ ತುಂಬ ರುಚಿಯಾಗಿರ್ತದೆ. ಕೆಸವಿನ ಎಲೆ ಸಿಗುವಾಗ ಇದನ್ನು ಮಾಡಿ ತಿನ್ನಲೇಬೇಕಾದಂತಹ ಒಂದು ಗೊಜ್ಜು ಅಂತ ಹೇಳ್ಬೋದು. ಹಾಗೆ ಈ ವಿಡಿಯೋ ಇಷ್ಟವಾದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ತುಪ್ಪ ಅನ್ನದ ಜೊತೆ ರುಚಿಯಾದ ಒಂದು ಚಟ್ನಿ ಅಂತ ಹೇಳ್ಬೋದು. ಹುಳಿ ಹುಳಿ ಖಾರ ಖಾರವಾಗಿ ರುಚಿಯಾಗಿರ್ತದೆ. ಖಂಡಿತ ಟ್ರೈ ಮಾಡಿ, ಹೇಗಾಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು.